ನಮಸ್ಕಾರ, ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೀರೆಕಾಯಿ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಒಂದೊಳ್ಳೆ ಪಲ್ಯದ ಜೊತೆ ಹೀರೆಕಾಯಿ ಸಿಪ್ಪೆನ ಚಟ್ನಿ ಮಾಡಿ ತೋರಿಸ್ತೀನಿ. ಈ ಪಲ್ಯ ಮಾಡೋದಕ್ಕೆ ಅಂತ ಒಂದು ಹೀರೆಕಾಯಿ ತಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಚಟ್ನಿ ಮಾಡೋಕ್ಕೆ ಅಂತ ಹೀರೆಕಾಯಿ ಸಿಪ್ಪೆನ ಕಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿರೋ ಹೀರೆಕಾಯಿ ಹಾಕ್ಕೊಳ್ಳಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಿ, ಕಟ್ ಮಾಡಿರೋ 3 ಹಸಿಮೆಣಸು ಹಾಕ್ಕೊಳ್ಳಿ. ಹಾಗೆ 1 ಕಪ್ ಕಾಯಿ ತುರಿ ಹಾಕಿ, 1 ಎಸಳು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈ ಅರಿಶಿನ ಪುಡಿ ಮಾಡೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ 2 ಟೀ ಸ್ಪೂನ್ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ, ಈಗ ಹೀರೆಕಾಯಿ ಪಲ್ಯ ಚೆನ್ನಾಗಿ ಬೆಂದಿದೆ. ಈ ರೀತಿ ಹೀರೆಕಾಯಿ ಪಲ್ಯ ಮಾಡುವಾಗ ನೀರು ಜಾಸ್ತಿ ಹಾಕಬಾರ್ದು. ಹೀರೆಕಾಯಿ ಬೇಯುವಾಗ ನೀರು ಬಿಡುತ್ತೆ. ಇದಕ್ಕೆ ಟೊಮೆಟೊ ಅಥವಾ ಹುಳಿ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಮಸಾಲೆ ಪೌಡ್ರು ಅಥವಾ ಎಣ್ಣೆ ಹಾಕ್ತಿಲ್ಲ. ಹಸಿಮೆಣಸು ಬೇಡ ಅಂದರೆ ಒಣಮೆಣಸು ಅಥವಾ ಖಾರದ ಪುಡಿ ಹಾಕ್ಕೊಳ್ಳಿ. ಈ ಪಲ್ಯನ ಕಾಯಿ ತುರಿಲೇ ಬೇಯಿಸಿದ್ರೆ ರುಚಿ ಜಾಸ್ತಿ. ಬೇಕಾದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ರಿ. ಈಗ ರುಚಿಯಾದ ಸಿಂಪಲ್ಲಾದ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡೋಣ. ಪ್ಯಾನಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿರೋ ಹೀರೆಕಾಯಿ ಸಿಪ್ಪೆ ಹಾಕ್ಕೊಳ್ಳೋಣ. ಈ ಸಿಪ್ಪೆನ ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಹುರ್ಕೊಳ್ಳಿ. ಇದು ಹುರಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಇದನ್ನು ಇನ್ನೊಂದು ರೀತಿ ಅಂದರೆ ಸಿಪ್ಪೆ ಬೇಯಿಸಿ ಕೂಡ ಮಾಡ್ಬೋದು. ಈಗ ಇದಕ್ಕೆ 5 ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿಮೆಣಸು ಬೇಡ ಅಂದರೆ ಒಣಮೆಣಸು ಅಥವಾ ಕಾಳುಮೆಣಸು ಹಾಕ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿ 6 ಬೆಳ್ಳುಳ್ಳಿ ಎಸಳು, ಹಾಗೆ 1-2 ಚಿಕ್ಕ ಪೀಸ್ ಶುಂಠಿ, ಸಣ್ಣ ತುಂಡು ಹುಳಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚಟ್ನಿ ಹದಕ್ಕೆ ರುಬ್ಕೊಳ್ಳಿ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. 1 ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳಿ. ಹಾಗೆ 1-2 ಒಣಮೆಣಸು ತುಂಡು ಮಾಡಿ ಹಾಕ್ಕೊಂಡು 1 ಎಸಳು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಈ ಒಗ್ಗರಣೆನ ರುಬ್ಬಿರೋ ಚಟ್ನಿಗೆ ಹಾಕೋಣ. ನೋಡಿ, ರುಚಿಯಾದ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು. ಈ ಹೀರೆಕಾಯಿ ಪಲ್ಯ ಹಾಗೆ ಹೀರೆಕಾಯಿ ಸಿಪ್ಪೆ ಚಟ್ನಿ ದೋಸೆ, ಚಪಾತಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ನಾನು ಮಾಡಿದ ಇವತ್ತಿನ ಹೀರೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.